ಅನಾದಿ ಭೂರ್ಭುಃ ಲಕ್ಷ್ಮೀ ಸುವೀರೋ ರುಚಿರಾಂಗದಃ ಜನನೋ ಜನ ಜನ್ಮಾದಿರ್ಭೀಮೋ ಭೀಮ ಪರಕ್ರಮಃ. ಅನಾದಿಹಿ ಆದಿ ಇಲ್ಲದವನು. ಭಗವಂತನು ಸರ್ವಕಾರಣನಾದುದರಿಂದ ಅವನಿಗೆ ಕಾರಣವಾದದ್ದು ಯಾವುದೂ ಬೇರೆ ಯಾವುದೂ ಇಲ್ಲ. ಆದುದರಿಂದ ಅವನು ಅನಾದಿಯು. ಭೂರ್ಭುವಃ ಸಮಸ್ತ ಭೂತಗಳಿಗೆ ಆಶ್ರಯ ಸ್ಥಾನವೆಂದು ಪ್ರಸಿದ್ಧಿಗೊಂಡಿರುವ ಭೂಮಿಗೂ ಆಧಾರವಾಗಿರುವವನು. ಲಕ್ಷ್ಮೀ ಭೂಮಿಯ ಶೋಭೆಯಾಗಿರುವವನು. ಭಗವಂತನು ಭೂಮಿಗೆ ಆಧಾರನೂ ಮಾತ್ರವಲ್ಲ, ಭೂಮಿಯ ಶೋಭೆಯೂ ಆಗಿರುವವನು. ಆದುದರಿಂದ ಅವನಿಗೆ ಲಕ್ಷ್ಮೀ ಎಂದು ಹೆಸರು. ಭಗವಂತನು ಭೂಮಿಯ ಮತ್ತು ಅಂತರಿಕ್ಷದ ಶೋಭೆಯಾಗಿರುವನಾದ್ದರಿಂದ ಅವನಿಗೆ ಭೂರ್ಭುವಃ ಲಕ್ಷ್ಮೀ ಎಂದು ಹೆಸರು. ಸುವೀರಃ ಸುಂದರವಾದ ವಿವಿಧ ಗತಿ ಉಳ್ಳವನು. ರುಚಿರಾಂಗದಃ ಸುಂದರವಾದ ತೋಳ್ಬಂದಿಗಳುಳ್ಳವನು. ಜನನಃ ಜಂತುಗಳನ್ನು ಹುಟ್ಟಿಸುವವನು. ಜನ್ಮಜನ್ಮಾದಿ ಜೀವಿಗಳ ಉತ್ಪತ್ತಿಗೆ ಮೂಲ ಕಾರಣನಾಗಿರುವವನು. ಭೀಮಃ ಭಯವನ್ನುಂಟು ಮಾಡುವವನು. ಭೀಮ ಪರಕ್ರಮಃ ಅಸುರರಿಗೆ ಭಯವನ್ನು ಹುಟ್ಟಿಸುವಂಥ ಪರಾಕ್ರಮವುಳ್ಳವನು. ಅವತಾರಗಳಲ್ಲಿ ಭಗವಂತನ ಪರಾಕ್ರಮವು ಅಸುರಾದಿಗಳ ಭಯಕ್ಕೆ ಕಾರಣವಾಗಿರುವುದು. ಆದುದರಿಂದ ಅವನಿಗೆ ಭೀಮ ಪರಾಕ್ರಮ ಎಂದು ಹೆಸರು. ಆಧಾರ ನಿಲಯೋ ದಾತ ಪುಷ್ಪಹಾಸಃ ಪ್ರಜಾಗರಃ ಊರ್ಧ್ವಗಃ ಸತ್ಪಥಾಚಾರಃ ಪ್ರಾಣಧ ಪ್ರಣವಃ ಪಣಃ. ಆಧಾರ ನಿಲಯ ಆಧಾರ ವಸ್ತುಗಳಾದ ಪೃಥ್ವಿ ಮೊದಲಾದ ಪಂಚಭೂತಗಳಿಗೂ ಆಧಾರವಾಗಿರುವವನು. ಅದಾಥ ತನಗೆ ಅನ್ಯ ಯಾವ ಆಧಾರವೂ ಇಲ್ಲದವನು. ದಾತ ಸಂಸಾರ ಸಮಯದಲ್ಲಿ ಸರ್ವ ಪ್ರಜೆಗಳನ್ನು ಪಾನ ಮಾಡುವವನು. ಪುಷ್ಪಹಾಸಃ ಮೊಗ್ಗುಗಳು ಹೂಗಳಾಗಿ ಹರಳುವಂತೆ ಪ್ರಪಂಚದ ರೂಪದಿಂದ ವಿಕಾಸವನ್ನು ಹೊಂದುವವನು. ಪ್ರಜಾಗ್ರಹ ಯಾವಾಗಲೂ ಎಚ್ಚುತ್ತಿರುವವನು. ಊರ್ಧ್ವಗಃ ಎಲ್ಲರಿಗಿಂತಲೂ ಮೇಲೆ ನಿಂತಿರುವವನು. ಸತ್ಪಥಾಚಾರ ಸತ್ಪುರುಷರು ಮಾಡುವ ಕರ್ಮಗಳನ್ನು ಆಚರಿಸುವವನು. ಪ್ರಾಣದಃ ಮರಣವನ್ನು ಹೊಂದಿದ ಪರೀಕ್ಷಿತನೇ ಮೊದಲಾದವರಿಗೆ ಪ್ರಾಣದಾನವನ್ನು ಮಾಡಿದವನು. ಪ್ರಣವ ಸ್ವರೂಪನು ಪರಮಾತ್ಮನನ್ನು ಸೂಚಿಸುವ ಓಂಕಾರವೇ ಪ್ರಣವು. ಪರಮಾತ್ಮನಿಗೂ ಓಂಕಾರಕ್ಕೂ ಭೇದವಿಲ್ಲವಾದುದರಿಂದ ಪರಮಾತ್ಮನು ಪ್ರಣವ ಎಂದು ಕರೆಯಲ್ಪಡುತ್ತಾನೆ. ಪ್ರಮಾಣಂ ಪ್ರಾಣನಿಲಯ ಪ್ರಾಣಭೃತ್ ಪ್ರಾಣಜೀವನಃ ತತ್ವಂ ತತ್ವವಿದೇಕಾತ್ಮ ಜನ್ಮ ಮೃತ್ಯುಜರಾತಿಗಃ. ಪಣಃ ವ್ಯವಹಾರವನ್ನು ನಿರ್ವಹಿಸುವವನು. ಪ್ರಮಾಣಂ ಸ್ವಯಂ ಪ್ರಮಾಣ ಸ್ವರೂಪನು. ಪ್ರಮಾಣ ಎಂದರೆ ಜ್ಞಾನ. ಸ್ವಯಂ ಪ್ರಭಾ ಭಗವಂತನು ಸ್ವಯಂ ಪ್ರಮಾಣ ರೂಪನಾದುದರಿಂದ ಅವನಿಗೆ ಪ್ರಮಾಣ ಎಂದು ಹೆಸರು. ಪ್ರಾಣನಿಲಯ ಜೀವರಿಗೆ ಆಶ್ರಯವಾಗಿರುವವನು. ಪ್ರಾಣಭೃತ್ ಪ್ರಾಣಗಳನ್ನು ಅನ್ನರೂಪದಿಂದ ಪೋಷಿಸುವವನು. ಪ್ರಾಣಜೀವನ ಪ್ರಾಣಗಳೆಂಬ ವಾಯುಗಳಿಂದ ಪ್ರಾಣಿಗಳನ್ನು ಜೀವಿಸುವಂತೆ ಮಾಡುವವನು. ತತ್ವಂ ಸತ್ ಸ್ವರೂಪನು. ತತ್ವವಿತ್ ತನ್ನ ಸ್ವರೂಪವನ್ನು ಯಥಾವತ್ತಾಗಿ ತಿಳಿದವನು. ಏಕಾತ್ಮ ಏಕನೂ ಆತ್ಮನೂ ಆಗಿರುವವನು. ಜನ್ಮ ಮೃತ್ಯು ಜರಾತಿಗಃ ಜನ್ಮ ಮೃತ್ಯು ಜರಗಳಿಗೆ ಅತೀತನಾಗಿರುವವನು. ಹುಟ್ಟುವುದು, ಇರುವುದು, ಬೆಳೆಯುವುದು, ಬದಲಾವಣೆ ಹೊಂದುವುದು, ಕ್ಷೀಣವಾಗುವುದು ಮತ್ತು ನಾಶ ಹೊಂದುವುದು ಈ ಷಡ್ ವಿಕಾರಗಳಿಗೆ ಭಗವಂತನು ಅತೀತನಾಗಿರುವವನು. ಆದುದರಿಂದ ಅವನಿಗೆ ಜನ್ಮ ಮೃತ್ಯು ಜರಾತಿಗಃ ಎಂದು ಹೆಸರು. ಭೂರ್ಭುವಃ ಸ್ವಸ್ತುರುಸ್ಥಾರಃ ಸವಿತಾ ಪ್ರಪಿತಾಮಹ ಯಜ್ಞೋ ಯಜ್ಞಪತಿರ್ಯಜ್ವಾ ಯಜ್ಞಾಂಗೋ ಯಜ್ಞವಾಹನಃ. ಭೂರ್ಭುವಃ ಸ್ವಸ್ತುರುಸ್ಥಾರ ಭೂರ್ಭುವಃ ಎಂಬ ಲೋಕತ್ರಯವನ್ನು ವೃಕ್ಷದಂತೆ ವ್ಯಾಪಿಸಿ ನಿಂತಿರುವವನು. ತಾರಃ ಸಂಸಾರ ಸಾಗರವನ್ನು ದಾಟಿಸುವವನು. ಸವಿತ ಇಡೀ ಲೋಕಕ್ಕೆ ಜನಕನಾಗಿರುವವನು. ಪ್ರಪಿತಾಮಹ ಪಿತಾಮಹನಾದ ಬ್ರಹ್ಮನಿಗೂ ಪಿತನಾಗಿರುವವನು. ಯಜ್ಞ ಯಜ್ಞರೂಪನು. ಯಜ್ಞಂಪತಿ ಯಜ್ಞಗಳ ಪಾಲಕ ಹಾಗೂ ಸ್ವಾಮಿಯು. ಗೀತೆಯಲ್ಲಿ ತಿಳಿಸಿರುವಂತೆ
ಸರ್ವಯಜ್ಞಗಳ ಪ್ರೋಕ್ತವು ಪ್ರಭುವು ನಾನೇ ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಯಜ್ವ ಯಜ್ಞಗಳನ್ನು ಮಾಡುವ ಯಜಮಾನನು. ಯಜ್ಞಗಳನ್ನು ಮಾಡುವ ಯಜಮಾನನು ಕೂಡ ಭಗವಂತನೇ ಆಗಿರುವನಾದ್ದರಿಂದ ಭಗವಂತನಿಗೆ ಯಜ್ವ ಎಂದು ಹೆಸರು. ಯಜ್ಞಾಂಗ ಯಜ್ಞಗಳು ತನ್ನ ಅಂಗಗಳಾಗಿರುವವನು. ಯಜ್ಞಗಳು ವರಹಮೂರ್ತಿಯಾದ ಭಗವಂತನ ಅಂಗಗಳು, ಆದುದರಿಂದ ಭಗವಂತನಿಗೆ ಯಜ್ಞಾಂಗ ಎಂದು ಹೆಸರು. ಯಜ್ಞವಾಹನ ಫಲೋತ್ಪತ್ತಿಗೆ ಕಾರಣವಾಗುವ ಯಜ್ಞಗಳನ್ನು ನೆರವೇರಿಸುವವನು. ಯಜ್ಞಭೃತ್ ಯಜ್ಞಕೃತ್ ಯಜ್ಞೀ ಯಜ್ಞಭೃಕ್ ಯಜ್ಞಸಾಧನ ಯಜ್ಞಾಂತಕೃತ್ ಯಜ್ಞಗುಹ್ಯಾ ಮನ್ನಾದ ಏವ ಚ. ಯಜ್ಞಭೃತ್ ಯಜ್ಞವನ್ನು ಧಾರಣ ಮಾಡುವವನು ಹಾಗೂ ಯಜ್ಞವನ್ನು ಪಾಲಿಸುವವನು. ಯಜ್ಞಕೃತ್ ಜಗದಾದಿಯಲ್ಲೂ ಜಗದಂತ್ಯದಲ್ಲೂ ಯಜ್ಞವನ್ನು ಮಾಡುವವನು. ಯಜ್ಞಿ ಯಜ್ಞಗಳ ಶೇಷಿಯಾಗಿರುವವನು. ಯಜ್ಞಭೃಕ್ ಯಜ್ಞಗಳನ್ನು ಭೋಗಿಸುವವನು. ಯಜ್ಞ ಸಾಧನ ತನ್ನ ಪ್ರಾಪ್ತಿಗೆ ಯಜ್ಞಗಳು ಸಾಧನವಾಗಿರುವವನು. ಯಜ್ಞಾಂತಕೃಕ್ ಯಜ್ಞಗಳ ಫಲಪ್ರಾಪ್ತಿ ಉಂಟು ಮಾಡುವವನು. ಯಜ್ಞಗುಹ್ಯಂ ಯಜ್ಞಗಳ ರಹಸ್ಯವಾಗಿರುವವನು. ಅನ್ನಂ ಭೂತಗಳಿಗೆ ಅನ್ನರೂಪದಲ್ಲಿ ಭಕ್ಷಿಸಲ್ಪಡುವವನು ಮತ್ತು ಭೂತಗಳನ್ನು ಭಕ್ಷಿಸುವವನು. ಅನ್ನಾದ ಇಡೀ ಜಗತ್ತು ಭಗವಂತನ ಅನ್ನರೂಪವಾಗಿದೆ. ಆತ್ಮಯೋನಿಃ ಸ್ವಯಂ ಜಾತೋ ವೈಕಾನಃ ಸಾಮಗಾಯನಃ ದೇವಕೀನಂದನಃ ಸ್ರಷ್ಟಾಃ ಕ್ಷಿತಶಃ ಪಾಪನಾಶನಃ. ಆತ್ಮಯೋನಿಃ ತಾನೇ ಜಗತ್ತಿನ ಉಪಧಾರಣ ಕಾರಣನಾಗಿರುವವನು. ಸ್ವಯಂ ಜಾತಃ ತಾನೇ ಜಗತ್ತಿನ ನಿಮಿತ್ತ ಕಾರಣನೂ ಆಗಿರುವವನು. ವೈಕಾನಃ ವಿಶೇಷವಾಗಿ ಭೂಮಿಯನ್ನು ಅಗೆದವನು. ಭಗವಂತನು ವರಾಹರೂಪವನ್ನು ಧರಿಸಿ ಭೂಮಿಯನ್ನು ವಿಶೇಷವಾಗಿ ಅಗೆದು ಪಾತಾಳ ವಾಸಿಯಾದ ಹಿರಣ್ಯಾಕ್ಷನನ್ನು ಕೊಂದನೆಂದು ಪ್ರಸಿದ್ಧ ಪುರಾಣದಲ್ಲಿ ತಿಳಿಸಿದೆ. ಸಾಮಗಾಯನಃ ಸಾಮಗಾನಗಳನ್ನು ಹಾಡುವವನು. ದೇವಕೀನಂದನಃ ದೇವಕಿಯ ಮಗನಾಗಿ ಹುಟ್ಟಿದವನು. ಜಗತ್ತಿನಲ್ಲಿರುವ ಶುಭ್ರವಾದ ಎಲ್ಲ ಜ್ಯೋತಿಗಳು, 3 ಲೋಕಗಳು, 3 ಲೋಕಪಾಲಕರು, 3 ಅಗ್ನಿಗಳು, ಪಂಚಹಾಹುತಿಗಳು ಮತ್ತು ಸಮಸ್ತ ದೇವತೆಗಳು ಇವೆಲ್ಲವೂ ದೇವಕೀ ಪುತ್ರನೇ ಆಗಿರುವವನು. ಸ್ರಷ್ಟಃ ಸಕಲ ಲೋಕಗಳನ್ನು ಸೃಷ್ಟಿಸಿದವನು. ಕ್ಷಿತಿಶಃ ದಶರಥಾತ್ಮನಾದ ಶ್ರೀರಾಮನಾಗಿ ಭೂಮಿಗೆ ಸ್ವಾಮಿಯಾದವನು. ಪಾಪನಾಶನಃ ಪಾಪಗಳನ್ನು ನಾಶ ಮಾಡುವವನು. ಭಗವಂತನನ್ನು ಸ್ತುತಿಸಿದರೆ, ಪೂಜಿಸಿದರೆ, ಧ್ಯಾನಿಸಿದರೆ ಮತ್ತು ಸ್ಮರಿಸಿದರೆ ಅವನು ಪಾಪರಾಶಿಯನ್ನು ನಾಶ ಮಾಡುತ್ತಾನೆ. ಆದುದರಿಂದ ಅವನಿಗೆ ಪಾಪನಾಶನ ಎಂದು ಹೆಸರು. ಶಂಖಬೃಹನ್ನಂದಕೀ ಚಕ್ರೀ ಶರಗಧನ್ವ ಗದಾಧರಃ ರಥಾಂಕಪಾಣಿರಕ್ಷಭ್ಯಃ ಸರ್ವಪ್ರಾಣಾಯುಧಃ. ಶಂಖಭೃತ್ ಪಾಂಚಜನ್ಯವೆಂಬ ಹೆಸರಿನ ಶಂಖವನ್ನು ಧರಿಸಿದವನು. ನಂದಕಿ ನಂದಕ ಎಂಬ ಖಡ್ಗವನ್ನು ಧರಿಸಿದವನು. ಚಕ್ರಿ ಸುದರ್ಶನ ಎಂಬ ಚಕ್ರವನ್ನು ಧರಿಸಿದವನು. ಶ್ರಾಗಧನ್ವ ಶಾರ್ಗ ಎಂಬ ಹೆಸರಿನ ಧನುಸ್ಸನ್ನು ಧರಿಸಿದವನು. ಗದಾಧರ ಕೋಮೈದಕಿ ಎಂಬ ಹೆಸರಿನ ಗದೆಯನ್ನು ಧರಿಸಿದವನು. ರಥಾಂಗಪಾಣಿ ರಥಾಂಗವಾದ ಚಕ್ರವನ್ನು ಕೈಯಲ್ಲಿ ಧರಿಸಿದವನು. ಅಕ್ಷೋಭ್ಯ ಕ್ಷೋಭೆಯನ್ನು ಹೊಂದದೇ ಇರುವವನು. ಸರ್ವ ಪ್ರಾಣಾಯುಧ ಪ್ರಹಾರ ಮಾಡಲು ಯೋಗ್ಯವಾಗಿರುವ ಸಮಸ್ತ ಆಯುಧಗಳು ಭಗವಂತನಲ್ಲೇ ಇದೆ. ಹಾಗಾಗಿ ಸರ್ವ ಪ್ರಾಣಾಯುಧ ಭಗವಂತನಿಗೆ ಹೆಸರು. ವನಮಾಲಿ ಗದಿ ಶಾರ್ಗಿ ಶಂಕಿ ಚಕ್ರಿ ಚನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿ ರಕ್ಷತು. ವನಮಾಲಿ ಗದಿ ಶಾರ್ಗಿ ಶಂಕಿ ಚಕ್ರಿ ಚನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿ ರಕ್ಷತು. ವನಮಾಲಿ ಗದಿ ಶಾರ್ಗಿ ಶಂಕಿ ಚಕ್ರಿ ಚನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿ ರಕ್ಷತು.